ಹಾಯ್ ಫ್ರೆಂಡ್ಸ್, ನಾವು ನಿಮ್ JVH ಫ್ಯಾಮಿಲಿ ವ್ಲಾಗರ್. ಸೊ ಇವತ್ತು ನಾವ್ ಈ ವಿಡಿಯೋ ಮಾಡೋದೇನಂತ ನೀವು ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ ಅನ್ಕೊಂತೀನಿ. ಇದ್ರೂ ಗೊತ್ತಿಲ್ದಿರೋರ್ ಇನ್ನೊಂದ್ಸಲ ಹೇಳ್ತೀನಿ. ಇದು ಆಕ್ಚುಲಿ ಏನ್ ಬ್ಲಾಗ್ ಅಂತ ಹೇಳಿದ್ರೆ, ನಮ್ ಪಾಪುದು ಹಾರ್ಟ್ ಹೋಲ್ ಇದೆ. ಸೊ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ತಿಳಿಸಿರೋದು ನಮ್ಗೆ. ಸೊ ಏನಂತ ಹೇಳಿದ್ರೆ, ಇದು ನಮ್ ಪಾಪುದು ಹಾಸ್ಪಿಟಲ್ದು ಸ್ಕ್ಯಾನ್ ಮಾಡ್ಸಿರೋದು, 2 ಸ್ಕ್ಯಾನು. ಸೊ ಅದ್ರ ಬಗ್ಗೆನೆ ಮಾತಾಡಕ್ ಬಂದಿದ್ದೀವಿ. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ನಾನು ಎಲ್ಲಾ ಸ್ಕ್ಯಾನಿಂಗು ಕೂಡ ಪ್ರೈವೇಟ್ ಅಲ್ಲೇ ಮಾಡ್ಸಿದ್ದೆ. ಆಮೇಲೆ ಇನ್ನು ಉಳ್ದಿರೋದು ಗವರ್ಮೆಂಟ್ ಸ್ಕ್ಯಾನ್ ಮಾಡ್ಸಿದ್ದೆ. ಎರಡರಲ್ಲೂ ಮಾಡಿಸ್ತಾ ಇದ್ದೆ. ಸೊ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ. ಅದಕ್ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮುಂಚೆನೆ ಪ್ಲಾನ್ ಮಾಡಿದ್ದೆ, ಈ ತರ ನನ್ಗೆ ಡೆಲಿವರಿ ಆದ್ರೆ ಬೇಬಿನ ಮನೆಗೆ ಈ ತರ ವೆಲ್ಕಮ್ ಮಾಡ್ಕೊಬೇಕು, ಮನೆಲ್ಲ ಡೆಕೋರೇಷನ್ ಮಾಡ್ಬೇಕು, ಫ್ಲವರ್ ಹಾಕಿ ಬರ್ಬೇಕು, ಆತರ ಏನೇನೋ ತುಂಬಾ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನೇನು ಲಾಸ್ಟ್ ಡಿಸ್ಚಾರ್ಜ್ ಆಗ್ಬೇಕು ಅನ್ನೋ ಟೈಮ್ಗೆ ಡಾಕ್ಟರ್ ಈ ತರ ಹೇಳಿದಾಗ ನಾವು ತುಂಬಾ ಬೇಜಾರಾಗಿ, ತುಂಬಾ ಹತ್ಕೊಂಡು, ತುಂಬಾ ಮನ್ಸು ಕಷ್ಟ ಆಗಿ ನಾವು ಮನೆಗ್ ಬಂದ್ವಿ. ಮತ್ತೆ 3 ಮಂತ್ ಆದ್ಮೇಲೆ ಇನ್ನೊಂದ್ ಸ್ಕ್ಯಾನ್ ಮಾಡಿಸಿ ನಮ್ಗೆ ಅಂತ ಹೇಳಿದಾರಲ್ವಾ, ನೋಡಿ ಹೆಂಗ್ ಎದುರ್ತಾ ಇದಾರೆ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ. ಬಟ್ ನಾವ್ ಅದನ್ನ ತಲೆಗೆ ಹಾಕೊಂಡಿಲ್ಲ ಫ್ರೆಂಡ್, ತಲೆಗೆ ಹಾಕೊಂಡಿಲ್ಲ. ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಟ್ಬಿಟ್ವಿ, ಆಟೋಲ್ಲಿ ಹೋಳಿದೆ ಅನ್ನೋದನ್ನ ಬಿಟ್ಬಿಟ್ವಿ. ನೋಡಿ ಹೆಂಗ್ ಎಗರ್ತಲ್ಲ ನೋಡಿ. ಆಮೇಲೆ ನಾವು ಮನೆಗ್ ಬಂದ್ಬಿಟ್ವಿ. ಅದ್ರಲ್ಲಿ ಬರ್ದ್ ಕೊಟ್ಟಿದ್ರು. ಸೊ 3 ಮಂತ್ ಆದ್ಮೇಲೆ ಮತ್ತೆ ಕರ್ಕೊಂಡ್ ಬನ್ನಿ, ಜಾಸ್ತಿ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿ, ಬೇರೆ ಏನು ಕೊಡ್ಬೇಡಿ, ಬ್ರೆಸ್ಟ್ ಫೀಡ್ ಇಂದಾನು ಮಗುಗೆ ಹಾರ್ಟ್ ಹೋಲ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಅದೇ ತರಾನೇ ನಾನು ಬೇರೆ ಏನು ಕೊಡ್ದೆ ಮಗುಗೆ. ಬ್ರೆಸ್ಟ್ ಫೀಡ್ ಅಲ್ಲೇ ಮಗುನ 3 ಮಂತ್ ಬೆಳೆಸ್ದೆ. ಆಮೇಲೆ 3 ಮಂತ್ ಆದ್ಮೇಲೆ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡ್ಸಿದ್ವಿ. ಬಟ್ ಮತ್ತೆ ಅದೇ ತರಾನೇ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಸೆಕೆಂಡ್ ಸ್ಕ್ಯಾನ್ ಅಲ್ಲೂ ಬಂತು. ಅವಾಗ ಸೆಕೆಂಡ್ ಸ್ಕ್ಯಾನ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ಮತ್ತೆ 1 ಇಯರ್ ಆದ್ಮೇಲೆ ಕರ್ಕೊಂಡ್ ಬನ್ನಿ ಮಗುನ. ನಮ್ಗೆ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಮಗುನ ತುಂಬಾ ಪ್ರೆಸ್ ಮಾಡ್ಬಾರ್ದು, ಶೇಕ್ ಮಾಡ್ಬಾರ್ದು, ಸ್ನಾನ ಮಾಡಿಸುವಾಗ ಒತ್ತಿ ಎಲ್ಲ ಸ್ನಾನ ಮಾಡಿಸ್ತೀವಲ್ವಾ, ಆತರ ಎಲ್ಲ ಮಾಡಿಸ್ಬೇಡಿ, ನಾರ್ಮಲ್ ಆಗಿ ಮಗುನ ತುಂಬಾ ಪ್ಯಾಂಪರ್ಡ್ ಆಗಿ ನೋಡ್ಕೊಳ್ಳಿ ಮಗುನ ಅಂತ ಹೇಳಿದ್ರು. ಅದೇ ತರ ನಾವು ನೋಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಮಂತ್ ಬಂದು ಪಾಪುಗೆ 1 ಇಯರ್ ಆಗುತ್ತೆ. 1 ಇಯರ್ 1 ಮಂತ್ ಆದ್ಮೇಲೆ ಒಂದ್ ಸ್ಕ್ಯಾನ್ ತೆಗೀರಿ ಅಂತ ಹೇಳಿದ್ರು. ಬಿಟ್ಬಿಡಿ ಅವಳನ್ನ ಕೆಳಗಡೆ ಬಿಟ್ಬಿಡಿ. ಅದೇ ತರ ನಾವು ಪ್ಯಾಂಪರ್ಡ್ ಆಗಿ ನೋಡ್ಕೊಂಡ್ವಿ. ಸೊ ಇವಾಗ 1 ಇಯರ್ 1 ಮಂತ್ಗೆ ಒಂದ್ ಸ್ಕ್ಯಾನ್ ಮಾಡಕ್ ಹೇಳಿದ್ರು. ನೆಕ್ಸ್ಟ್ ಮಂತ್, ಸಾರಿ ನಾಟ್ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇದೀನಿ. ಸೊ ನೀವೆಲ್ಲರೂ ಕೂಡ ನನ್ಗೋಸ್ಕರ ಪ್ರೇಯರ್ ಮಾಡ್ಕೊಂತೀರಾ ಅಂತ ನಾನು ತುಂಬಾ ನಂಬ್ತೀನಿ. ಪಾಪು ನನ್ ಮಗಳಿಗೋಸ್ಕರ ಎಲ್ಲರೂ ಪ್ರೇಯರ್ ಮಾಡಿ ಫ್ರೆಂಡ್ಸ್. ಯಾವ್ದೇ ನಾನು ನಂಬಿಲ್ಲ ಯಾವ್ದೇ ತರ ಹೋಲಿದೆ ಅಂತ. ಚೆನ್ನಾಗಿ ಆಟ ಆಡ್ತಾಳೆ, ಚೆನ್ನಾಗಿ ಕಿಚ್ಚಾಡ್ತಾಳೆ, ಚೆನ್ನಾಗಿ ಹೊಡಿತಾಳೆ, ಭಯಂಕರ ನಾಟಿ ಇದ್ದಾಳೆ, ಆಕ್ಟಿವ್ ಇದ್ದಾಳೆ. ಅದಕ್ಕೆ ಈ ತರ ನೋಡಿದಾಗಲ್ಲ ನಮ್ಗೇನಂದ್ರೆ, ನಮ್ಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅನ್ನೋದು ನಾವು ಮರ್ತೇ ಹೋಗ್ಬಿಡ್ತೀವಿ, ತಲೆಗೆ ಹಾಕೊಂಡಿಲ್ಲ. ಬಟ್ ಸ್ಕ್ಯಾನ್ ಮಾಡ್ಸೋಣ ಹಂಗಂತ ನಾವು ನೆಗ್ಲೆಕ್ಟ್ ಮಾಡ್ಬಾರ್ದು, ಸ್ಕ್ಯಾನ್ ಮಾಡ್ಸೋಣ. ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಮ ವೈಫ್ ಹೇಳಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಕ್ಯಾನ್ ಮಾಡ್ಸೋಣ. ಅದೇ ತರಾನೇ ಈ 2 ಸ್ಕ್ಯಾನು ನಿಮ್ಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಹತ್ರ ತಗೊಂಡೋಗಿ ತೋರಿಸಿ. ಇಲ್ಲಿದೆ ಇವಾಗ ಮತ್ತೆ ಈ ಸ್ಕ್ಯಾನ್ ಅಲ್ಲಿ ಮಗುಗೆ ಏನು ಇರೋದು, ಇದು 2ನೇದು. ಇನ್ನು 1 ಇಯರ್ ಒಂದು ಮಾಡಿಸಿ ಅಂತ ಹೇಳಿದ್ದಾರೆ. ನೋಡೋಣ ಅದು ಕ್ಲೋಸ್ ಆಗಿರುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ ಅಂತ ಮಾಡಿಸಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನನ್ನ ಮಗಳಿಗೋಸ್ಕರ ನೀವು ಎಲ್ಲರೂ ಪ್ರೇಯರ್ ಮಾಡಿ. ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ತುಂಬಾ ಪ್ರಾಬ್ಲಮ್ ಅಲ್ಲೇ ಇದ್ದೀವಿ. ಸೊ ಈ ಪ್ರಾಬ್ಲಮ್ ಅಲ್ಲೂ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಸೊ ನಮ್ ಸಬ್ಸ್ಕ್ರೈಬರು ತುಂಬಾ ಜನಕ್ಕೆ ಶೇರ್ ಮಾಡಿ, ನಮ್ ಚಾನಲ್ ನ ತುಂಬಾ ಜನಕ್ಕೆ ತಿಳಿಸ್ಕೊಡಿ. ಸೊ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವ್ರು ಚಿಕ್ಕವರು ನೋಡಿ, ಇವ್ರಿಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳಿರೋದು ಈ ಬೇಬಿಗೆ, ಚಿಕ್ಕವ್ರಿಗೆ. ಸೊ ಎಲ್ಲರೂ ಪ್ರೇಯರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ ಪ್ರೇಯರ್ ನಮ್ ಮಗುನ ಕಾಪಾಡ್ಲಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಜನತೆಗೆ ತುಂಬಾ ಧನ್ಯವಾದಗಳು.